ಮನುಷ್ಯ ಸತ್ತಿದ್ದಾನೆ ಅಂತ ಮೆಡಿಕಲ್ ಟರ್ಮಲ್ಲಿ ಹೇಳೋದು ಹೆಂಗೆ? ಮನುಷ್ಯನ ಹೃದಯ ಬಡಿತ ನಿಂತಿದ್ರೆ ಅಥವಾ ಅವನ ಆಲೋಚನೆಗಳು ಸ್ಥಗಿತವಾಗಿದ್ರೆ ಮನುಷ್ಯ ಸತ್ತಿದ್ದಾನೆ ಅಂತ ಮೆಡಿಕಲ್ ರಿಪೋರ್ಟ್ ನಮಗೆಲ್ಲ ಹೇಳುತ್ತೆ. ಆದರೆ ನಿಮಗೆ ಗೊತ್ತಾ, ಯೋಗಿಗಳ ಪ್ರಕಾರ ಮನುಷ್ಯ ಒಂದೇ ಸಮನೆ ಸಾಯೋದಿಲ್ಲ ಅಥವಾ ಒಂದೇ ಕ್ಷಣಕ್ಕೆ ಅವನು ಸಾಯೋದಿಲ್ಲ. ಸಾಯ್ಬೇಕಾದ್ರೆ ಹಲವು ರೀತಿಯ ಹಂತಗಳಲ್ಲಿ ಮನುಷ್ಯ ಸಾಯ್ತಾನೆ. ಅದು ಯಾವುದು ಮನುಷ್ಯ ಸಾಯ್ಬೇಕಾದ್ರೆ ಅವನ ದೇಹದಲ್ಲಿ ಏನೇನಾಗುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತು ನಿಮ್ಮೆಲ್ಲರ ಎದುರುಗಡೆ ತಿಳಿಸ್ಬೇಕು ಅಂತ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಜೀವ ವ್ಯವಸ್ಥೆ ಹುಟ್ಟಬೇಕಾದ್ರೆ ಹತ್ತತ್ರ 9 ತಿಂಗಳನ್ನ ತಗೊಳುತ್ತೆ, ಮನುಷ್ಯನೇ ನಾವು ಲೆಕ್ಕಾಚಾರ ತಗೊಳ್ಳೋದಾದ್ರೆ ಅಲ್ವಾ. ಆದರೆ ಸಾವು ಆಗಬೇಕಾದ್ರೆ ಒಂದೇ ಕ್ಷಣಕ್ಕೆ ಸಾವು ಆಗುತ್ತೆ ಅಂತ ನೀವು ನಂಬ್ತೀರಾ? ಆ ಥರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯೋಗಿಗಳ ಪ್ರಕಾರ, ಯೋಗಿಕ್ ಸೈನ್ಸ್ ಪ್ರಕಾರ ಹಲವು ರೀತಿಯ ಹಂತಗಳಲ್ಲಿ ದೇಹದಿಂದ ಜೀವ ಹೊರಗಡೆ ಹೋಗುತ್ತೆ. ಅದು ಯಾವ ಯಾವ ಹಂತಗಳು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ ಏನು ಗೊತ್ತಾ? 5 ವಾಯುಗಳು ಇರ್ತವೆ ಅಂತ. ಆ 5 ವಾಯುಗಳು ಯಾವ್ದು ಗೊತ್ತಾ? ಮೊದಲನೆಯದು ಸಮಾನ ವಾಯು, ಎರಡನೆಯದು ಪ್ರಾಣವಾಯು, ಮೂರನೆಯದು ಉಡಾನವಾಯು, ನಾಲ್ಕನೆಯದು ಅಪಾನವಾಯು, 5ನೇದು ವ್ಯಾನವಾಯು ಅಂತ ಕರಿತೀವಿ. ಈ 5 ವಾಯುಗಳು ನಮ್ಮ ದೇಹದಲ್ಲಿ ಇದ್ರೆ ಮಾತ್ರನೇ ನಾವು ಇವತ್ತು ಜೀವಂತವಾಗಿ ಇರೋದಕ್ಕೆ ಸಾಧ್ಯ. ಈ 5 ವಾಯುಗಳು ನಮ್ಮ ದೇಹದಿಂದ ಯಾವಾಗ ರಿಲೀಸ್ ಆಗ್ತಾವೋ ಅವಾಗ ದೇಹ ಶೂನ್ಯವಾಗುತ್ತೆ, ಸ್ಥಗಿತವಾಗುತ್ತೆ, ಜೊತೆಗೆ ಸಾವನ್ನಪ್ಪುತ್ತೆ. ಇವಾಗ ಒಂದೊಂದು ಹಂತದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಯಾವಾಗ ಮನುಷ್ಯ ಒಂದು ಸಾವನ್ನಪ್ತಾನೆ, ಅದು ಯಾವ ರೀತಿಯ ಸಾವಾಗಿರ್ಬೋದು, ಆತ್ಮಹತ್ಯೆ, ಆಕ್ಸಿಡೆಂಟ್ ಅಥವಾ ಕೂತಿದ್ದ ಸಮಯದಲ್ಲಿ ಆಗಿರ್ಬೋದು, ಅಥವಾ ವಯೋವೃದ್ಧರಾಗಿ ಸಾವನ್ನಪ್ಪಿರ್ಬೋದು. ಯಾವುದೇ ರೀತಿಯ ಸಾವಾಗಿದ್ರು ಮೊದಲನೆಯದಾಗಿ ದೇಹದಿಂದ ಹೋಗುವಂತ ವಾಯು ಯಾವುದು ಗೊತ್ತಾ? ಸಮಾನ ವಾಯು. ಈ ಸಮಾನ ವಾಯು ದೇಹದಲ್ಲಿ ಟೆಂಪರೇಚರ್ ಅನ್ನ ಕಾತ್ಕೊಳ್ಳುತ್ತೆ. ಉದಾಹರಣೆಗೆ ನಮ್ಮ ದೇಹದಲ್ಲಿ ಇವತ್ತು ಉಷ್ಣಾಂಶ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಈ ಸಮಾನ ವಾಯು. ಈ ಸಮಾನ ವಾಯು ಸತ್ತ ನಂತರ 15 ನಿಮಿಷಗಳಲ್ಲಿ ಈ ವಾಯು ದೇಹದಿಂದ ರಿಲೀಸ್ ಆಗುತ್ತೆ. ಅದೇ ಕಾರಣಕ್ಕೆ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಯಾವ ಮನುಷ್ಯ ಸತ್ತಿರ್ತಾನೋ ಅವನ ಬಾಡಿ ಟೆಂಪರೇಚರ್ ಇರೋದಿಲ್ಲ, ತುಂಬಾನೇ ಬಾಡಿ ಕೂಲ್ ಆಗಿರುತ್ತೆ. ಯಾಕೆ ಕಾರಣ ಅಂತಂದ್ರೆ ಈ ಸಮಾನ ವಾಯು ಅಲ್ಲಿ ಇರೋದಿಲ್ಲ. ನೀವು ಇನ್ನೊಂದಷ್ಟು ವಿಡಿಯೋಗಳನ್ನ ಗಮನಿಸಿರ್ಬೋದು. ದೊಡ್ಡ ದೊಡ್ಡ ಹಿಮಾಲಯಗಳಲ್ಲಿ ಯೋಗಿಗಳು ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಅಲ್ಲಿ 0 ಡಿಗ್ರಿ ಸೆಲ್ಸಿಯಸ್ನಷ್ಟು ಚಳಿ ಇರುತ್ತೆ, ಆದ್ರೂ ಅವರು ಅಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣ ಏನು ಗೊತ್ತಾ? ಅವರ ದೇಹದಲ್ಲಿ ಅವರು ಸಮಾನ ವಾಯು ಅನ್ನುವಂಥ ಅಂಶವನ್ನ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಆ ಕಾರಣದಿಂದ ಅವರ ದೇಹದಲ್ಲಿ ಒಂದು ಉಷ್ಣಾಂಶ ಗೋಚರಿಸುತ್ತೆ. ಆ ಕಾರಣದಿಂದನೇ ಅವರು ಅಲ್ಲಿ ಧ್ಯಾನ ಮಾಡೋದಕ್ಕೆ ಸಾಧ್ಯ. ಸತ್ತ ನಂತರ ವ್ಯಕ್ತಿ 15 ನಿಮಿಷಗಳ ಕಾಲ ಇರುವಂತಹ ಸಮಯದಲ್ಲಿ ಈ ಸಮಾನ ವಾಯು ದೇಹದಿಂದ ಬಿಡುಗಡೆ ಆಗುತ್ತೆ. ನಂತರ ಎರಡನೆಯದಾಗಿ ಬಿಡುಗಡೆ ಆಗುವಂತಹ ವಾಯು ಯಾವುದು ಗೊತ್ತಾ? ಪ್ರಾಣವಾಯು. ಈ ಪ್ರಾಣವಾಯು ಮುಖ್ಯವಾಗಿ ಕೇಂದ್ರೀಕೃತವಾಗುವುದು ಯಾವುದ್ರ ಮೇಲೆ ಗೊತ್ತಾ? ಉಸಿರಾಟ ಮತ್ತು ಆಲೋಚನೆಗಳ ಮೇಲೆ. ಮನುಷ್ಯ ಸತ್ತ ನಂತರ ಉಸಿರಾಟ ನಿಲ್ಲುತ್ತೆ, ಆಲೋಚನೆಯನ್ನು ಸಹ ನಿಲ್ಲಿಸ್ತಾನೆ ಮನುಷ್ಯ. ಆ ಸಮಯದಲ್ಲಿ ಅಂದ್ರೆ ಮೊದಲನೆಯದು ಸಮಾನ ವಾಯು ಹೋದ ತಕ್ಷಣ ಎರಡನೆಯ ಪ್ರಾಣವಾಯು ದೇಹದಿಂದ ಬಿಡುಗಡೆ ಆಗುತ್ತೆ. ಇದು ಹತ್ತತ್ರ 3/4 ಗಂಟೆ ಸಮಯವನ್ನು ತಗೊಳ್ಳೋದು. ನೀವೆಲ್ಲ ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲಿ ಕಥೆಗಳನ್ನ ಕೇಳಿರ್ಬೋದು. ವ್ಯಕ್ತಿ ಸಾಯ್ತಾ ಇದ್ದ ಅಂತ ಅನ್ಕೊಳ್ಳಿ, ಅದೇ ಸಮಯಕ್ಕೆ ಯಾರೋ ಒಬ್ಬ ಯೋಗಿ ಬಂದಿರ್ತಾರೆ. ಅವರು ಈ ವ್ಯಕ್ತಿಯನ್ನ ನೋಡಿದ ತಕ್ಷಣ ಸತ್ತಿರುವಂತಹ ವ್ಯಕ್ತಿ ಬದುಕ್ತಾನೆ. ಯಾವಾಗ ಈ ತರ ಒಂದು ಸಿಚುವೇಶನ್ಗಳು ಸಂಭವಿಸುತ್ತೆ ಅಂತಂದ್ರೆ ಪ್ರಾಣವಾಯು ದೇಹದಿಂದ ಹೋಗುವಂತ ಸಂಭವದಲ್ಲಿ ಮಾತ್ರನೇ. ಇವತ್ತಿಗೂ ಎಷ್ಟೆಷ್ಟೋ ದೈವ ಪುರುಷರುಗಳು ಮತ್ತು ಅಂತಹ ಒಂದು ವಿಜ್ಞಾನದ ಶಕ್ತಿಯನ್ನ ಹೊಂದಿರುವಂತಹ ಯೋಗಿಗಳು ಮನಸ್ಸು ಮಾಡಿದ್ರೆ ಒಬ್ಬ ವ್ಯಕ್ತಿಯನ್ನ ಬದುಕಿಸಬಹುದು. ಆ ವ್ಯಕ್ತಿಯನ್ನ ಬದುಕಿಸುವಂತಹ ಸಮಯ ಯಾವುದಾಗಿರ್ಬೇಕು ಗೊತ್ತಾ? ಪ್ರಾಣವಾಯು ರಿಲೀಸ್ ಆಗುವಂತ ಸಮಯ. ಅಕಸ್ಮಾತ್ ಈ ಪ್ರಾಣವಾಯು ರಿಲೀಸ್ ಆದ್ಮೇಲೆ ಮನುಷ್ಯನನ್ನ ಬದುಕಿಸ್ಕೊಳ್ಳೋದಕ್ಕೆ ಸಾಧ್ಯವಿರೋದಿಲ್ಲ. ಇನ್ನು ಮೂರನೆಯಾದ ವಾಯು ಯಾವುದು ಗೊತ್ತಾ? ಉಡಾನ ವಾಯು ಅಂತ ಕರಿತೀವಿ. ಈ ಉಡಾನ ವಾಯು ಮುಖ್ಯವಾಗಿ ದೇಹದಲ್ಲಿ ತೂಕವನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತಾನೆ ಇರೋದು. ಉದಾಹರಣೆಗೆ ನೀವು ವಿಡಿಯೋ ನೋಡ್ತಿರೋಲ್ಲ, ಎಷ್ಟೋ ಜನ 40 ರಿಂದ 80 kg ತೂಕವನ್ನು ಹೊಂದಿರಬಹುದು. ಆದ್ರೂ ನಿಮಗೆ ನಿಮ್ಮ ದೇಹದ ತೂಕವನ್ನು ಹೊರ್ತಾ ಇದ್ದೀವಿ ಅಂತ ನಿಮಗೆ ಅನ್ಸೋದಿಲ್ಲ. ಕಾರಣ ಏನು ಗೊತ್ತಾ? ನಿಮ್ಮ ದೇಹದಲ್ಲಿ ಉಡಾನ ವಾಯು ಇದೆ ಅಂತ. ಅದೇ ಏನಾದರೂ 50 kg 30 kg ಅಥವಾ ಬೇಡ 20 kgಯ ತೂಕವನ್ನು ನೀವು ಎತ್ತಿದ್ರು ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಅಂತ. ಆದರೆ ನಿಮ್ಮ ಬಾಡಿ 80 kg ಇದ್ರೂ 60 kg ಇದ್ರೂ ನಿಮಗೆ ಅದು ಫೀಲ್ ಆಗ್ತಾ ಇರೋದಿಲ್ಲ. ಯಾಕಂತಂದ್ರೆ ಉಡಾನ ವಾಯು ಅದಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅದೇ ಸತ್ತ ನಂತರ 6 ರಿಂದ 12 ಗಂಟೆಯ ನಂತರ ವ್ಯಕ್ತಿಯ ದೇಹದಿಂದ ಉಡಾನ ವಾಯು ರಿಲೀಸ್ ಆಗುತ್ತೆ. ಈ ರಿಲೀಸ್ ಆದ ತಕ್ಷಣ ಮನುಷ್ಯನ ಬಾಡಿ ತೂಕ ಆಗುತ್ತೆ. ಅದಕ್ಕೇನೆ ನಮ್ಮ ಕಡೆ ಹೆಣಬಾರ ಅಂತ ಕರೆಯೋದು. ಮನುಷ್ಯ ಇದ್ದ ತೂಕಕ್ಕಿಂತ ಮನುಷ್ಯ ಸತ್ತ ನಂತರ ಅವನ ದೇಹದಲ್ಲಿ ತೂಕ ಜಾಸ್ತಿ ಆಗುತ್ತೆ. ಕಾರಣ ಏನು ಅಂತಂದ್ರೆ ಈ ಉಡಾನ ವಾಯು ದೇಹದಿಂದ ಬಿಡುಗಡೆಗೊಂಡಿರುತ್ತೆ. ಅದು ಯಾವಾಗ? 6 ರಿಂದ 8 ಗಂಟೆಯ ನಂತರ ಇನ್ನು 4ನೇ ವಾಯು ಬಂದು ಅಪಾನ ವಾಯು ಅಂತ ಕರಿತೀವಿ. ಈ ಅಪಾನ ವಾಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಲಿ, ಮನುಷ್ಯನ ಪ್ರತಿ ಕ್ಷಣಕ್ಕೂ ಸಹ ಒಂದೊಂದು ಜೀವಕೋಶಗಳು ಹುಟ್ಟುತ್ತಾನೆ ಇರ್ತವೆ, ಸಾಯ್ತಾನೆ ಇರ್ತಿವೆ. ನಮ್ಮಲ್ಲಿ ಸೆಲ್ಸ್ ಅಂತ ನಾವು ಕರಿತೀವಿ. ಈ ಜೀವಕೋಶಗಳಲ್ಲಿ ಜೀವ ಅಡಗಿರುತ್ತೆ. ಕೇವಲ ಬರೀ ಉಸಿರಾಟದಲ್ಲಿ ಮಾತ್ರ ನಮ್ಮ ದೇಹದಲ್ಲಿ ಜೀವ ಇರೋದಿಲ್ಲ, ಪ್ರತಿ ಜೀವಕೋಶದಲ್ಲೂ ಇರುತ್ತೆ. ಪ್ರತಿ ಕ್ಷಣದಲ್ಲೂ ಈ ಜೀವಕೋಶಗಳು ಹುಟ್ಟುತ್ತವೆ, ಸಾಯ್ತವೆ. ಇದನ್ನ ಮ್ಯಾನೇಜ್ ಮಾಡೋದಕ್ಕೆ ಅಂತಾನೆ ಇರೋದು ಅಪಾನವಾಯು. ಯಾವಾಗ ಅಪಾನವಾಯು ನಮ್ಮ ದೇಹದಿಂದ ರಿಲೀಸ್ ಆಗುತ್ತೋ ಆವಾಗ ಸಂಪೂರ್ಣವಾಗಿ ನಮ್ಮ ದೇಹದಿಂದ ಜೀವ ವ್ಯವಸ್ಥೆ ಜೀವವನ್ನ ತೆಗೆದುಕೊಳ್ತಾ ಹೋಗುತ್ತೆ. ಉದಾಹರಣೆಗೆ ನೀವು ಗಮನಿಸಿರ್ಬೋದು, ಎಷ್ಟೋ ಜನ ಸತ್ತಿದಾಗ ಒಂದು 6 ರಿಂದ 7 ಗಂಟೆಯ ನಂತರ ಇದ್ದಕ್ಕಿದ್ದ ಹಾಗೆ ಕೈ ಕಾಲುಗಳನ್ನು ಅಲ್ಲಾಡಿಸಿರ್ತಾರೆ, ಬಾಡಿಯಲ್ಲಿ ಸಂಚಲನ ಉಂಟಾಗಿರುತ್ತೆ.
ಇದು ಏನಕ್ಕೋಸ್ಕರ ಗೊತ್ತಾ? ಈ ಅಪಾನ ವಾಯುವಿಂದ. ಅಂದರೆ ಅಪಾನ ವಾಯು ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಿಲ್ಲದ ಹಾಗೇನೆ ಬಾಡಿ ರಿಯಾಕ್ಟ್ ಮಾಡಿರುತ್ತೆ. ಸಂಪೂರ್ಣವಾಗಿ ಅಪಾನ ವಾಯು ಮನುಷ್ಯ ಸತ್ತ 8ರಿಂದ 18 ಗಂಟೆ ಒಳಗಡೆ ದೇಹದಿಂದ ರಿಲೀಸ್ ಆಗುತ್ತೆ. ಕೊನೆಯದಾಗಿ ಬರುವಂಥದ್ದೇ ವ್ಯಾನವಾಯು ಅಂತ. ಈ ವ್ಯಾನವಾಯು ಹೇಗೆ ಅಂತಂದರೆ ಮನುಷ್ಯ ಸತ್ತ 11 ದಿನಗಳವರೆಗೂ ಜೀವ ವ್ಯವಸ್ಥೆಯಲ್ಲಿ ಪರಿಪೂರ್ಣವಾಗಿ ಜೀವ ಹೊರಗಡೆ ಹೋಗೋದಕ್ಕೆ ತೆಗೆದುಕೊಳ್ಳುವಂಥ ಸಮಯ. ಅದಕ್ಕೇ ನಮ್ಮ ಕಡೆ ಹಲವು ಪರಂಪರೆಗಳಲ್ಲಿ, ಸಂಪ್ರದಾಯಗಳಲ್ಲಿ ಮನುಷ್ಯ ಸತ್ತ 11ನೇ ದಿನಕ್ಕೆ ಅಥವಾ 14ನೇ ದಿನಕ್ಕೆ ಹಲವಾರು ಆಚರಣೆಗಳನ್ನು ಮಾಡ್ಕೊಂಡು ಬರ್ತಾರೆ. ಈ ವ್ಯಾನವಾಯು ಮನುಷ್ಯನ ಬಾಡಿ ಡಿಕಂಪೋಸ್ ಯಾವಾಗ ಆಗೋದಕ್ಕೆ ಶುರುವಾಗುತ್ತೋ ಅಲ್ಲಿಂದ 11 ದಿನಗಳವರೆಗೂ ಸಹ ಪರಿಪೂರ್ಣವಾಗಿ ಜೀವ ದೇಹದಿಂದ ಹೋಗೋವರೆಗೆ ನೋಡ್ಕೊಳ್ಳೋದು ಈ ವ್ಯಾನವಾಯು. ಎತ್ತತ್ರ ವ್ಯಾನವಾಯು ಹೋಗೋದಕ್ಕೆ 11 ದಿನದಿಂದ 14 ದಿನಗಳ ಕಾಲ ಟೈಮನ್ನು ತೆಗೆದುಕೊಳ್ಳುತ್ತೆ. ಈ ಎಲ್ಲ ವಾಯುಗಳು ಯಾವುದರ ಮೇಲೆ ಮನುಷ್ಯನ ದೇಹದಲ್ಲಿ ಇರುತ್ತೆ ಅಂತಂದರೆ ಪಂಚಭೂತಗಳಿಂದ. ನಾವು ಸುತ್ತಮುತ್ತ ಗಮನಿಸಿರುವಂಥ ನೀರು, ಗಾಳಿ, ಭೂಮಿ, ಆಕಾಶ ಈ ಎಲ್ಲವನ್ನ ಸೇರಿನೇ ನಮ್ಮ ದೇಹದಲ್ಲಿ ಇವತ್ತು ಇಷ್ಟು ವಾಯುಗಳು ಇರೋದಕ್ಕೆ ಸಾಧ್ಯ. ಅದೇ ಮನುಷ್ಯ ಸತ್ತ ನಂತರ ಈ ವಾಯುಗಳು ಪಂಚಭೂತಗಳ ಜೊತೆಗೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತವೆ. ಅದೇ ಕಾರಣಕ್ಕೋಸ್ಕರನೇ ಹಳೆ ಕಾಲದಲ್ಲಿ ಮನುಷ್ಯ ಸತ್ತ ನಂತರ ಅವನನ್ನ ಹೊರಗಡೆ ತಂದು ಇಡ್ತಾ ಇದ್ರು. ಈ ಪಂಚಭೂತಗಳು ಯಾವಾಗ ಮನುಷ್ಯನ ದೇಹದಿಂದ ವಾಯುಗಳು ಹೊರಗಡೆ ಹೋಗುತ್ತೋ ಅವಾಗ ಗಮನ ಹರಿಸಿದ್ರೆ ಮತ್ತೆ ಬೇಕಾದರೆ ಆ ವಾಯುಗಳು ದೇಹದ ಒಳಗಡೆ ನೆಲೆಗೊಳ್ಳಬಹುದಾದಂತಹ ಪ್ರಕ್ರಿಯೆಗಳಿಗೋಸ್ಕರ ಆಗಿನ ಕಾಲದಲ್ಲಿ ಜನಗಳು ಏನು ಮಾಡ್ತಾ ಇದ್ರು, ಮನುಷ್ಯ ಸತ್ತ ನಂತರ ಕೇವಲ 1 ಗಂಟೆ ಒಳಗಡೆ ಈಚೆ ತಗೊಂಡು ಬಂದು ಹೊರಗಡೆ ಇಡ್ತಾ ಇದ್ರು. ಯಾಕಂದ್ರೆ ಅವಾಗಲಾದ್ರೂ ಮನುಷ್ಯ ಬದುಕೋದಕ್ಕೆ ಸಾಧ್ಯ ಇರುತ್ತೆ ಅಂತ. ಸೊ ಹೀಗೆ ಯೋಗಿಗಳ ಪ್ರಕಾರ ನಮ್ಮ ದೇಹದಲ್ಲಿ ಹಲವು ರೀತಿಯ ವಾಯುಗಳಿರುತ್ತೆ. ಈ ವಾಯುಗಳ ಮೇಲೆ ಅವಲಂಬಿತವಾಗಿಯೇ ನಾವು ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗೆಯೇ ನಿಮಗೆ ಗೊತ್ತಿರೋ ಹಾಗೆ ಮನುಷ್ಯನಲ್ಲಿ 7 ಚಕ್ರಗಳಿದೆ. ಈ 7 ಚಕ್ರಗಳ ಮೂಲಕ ಯೋಗಿಗಳು ಮನಸ್ಸು ಮಾಡಿದ್ರೆ ದೇಹವನ್ನು ಬಿಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಯೋಗಿಗಳು ಪ್ರಿಫರ್ ಮಾಡುವಂತಹ ಒಂದು ಸ್ಥಳ ಯಾವುದು ಅಂತಂದ್ರೆ ಸಹಸ್ರಾರ ಚಕ್ರ ಅಂತ ಕರಿತೀವಿ. ಈ ಭಾಗದಿಂದ ಅವರು ತಮ್ಮ ದೇಹವನ್ನು ಬಿಡಬೇಕು ಅಂತ ಯಾವಾಗಲೂ ಆಲೋಚನೆಯನ್ನು ಮಾಡ್ತಾರೆ. ನೀವು ಇವಾಗಲೂ ಗಮನಿಸಿದ್ರೆ ಮಗು ಹುಟ್ಟಿದ ತಕ್ಷಣ ಆ ಮಗುವಿನ ತಲೆಯ ಮೇಲಿನ ಈ ಭಾಗದಲ್ಲಿ ತೆಳ್ಳನೆಯ ಒಂದು ಸ್ಥಳ ಇರುತ್ತೆ. ನಂಬಿಕೆಯ ಪ್ರಕಾರ ಆ ಸ್ಥಳದಿಂದ ಮನುಷ್ಯನ ಜೀವ ಪಡೆದುಕೊಂಡಿರುತ್ತೆ ಅನ್ನುವಂಥ ಒಂದು ನಂಬಿಕೆನೂ ಇದೆ. ಸದ್ಯಕ್ಕೆ ಈ ರೀತಿಯ ಒಂದು ಹಲವಾರು ರೀತಿಯ ಚಟುವಟಿಕೆಗಳು ಯೋಗಿಗಳ ಪ್ರಕಾರ ಅಂತಂದ್ರೆ ಮನುಷ್ಯ ಸಾಯಬೇಕಾದ್ರೆ ಈ ರೀತಿಯ ಚಲನವಲನಗಳ ಆಗುತ್ತೆ ಅಂತ. ಅದಕ್ಕೂ ಒಂದು ಥಿಯರಿನೂ ಹೇಳುತ್ತೆ. ನಿಮ್ಮ ಕಣ್ಣನ್ನು ಮುಚ್ಚಿ ನಿಮ್ಮ ಮೂಗಿನ ತುದಿಯನ್ನು ನೀವು ಗಮನಿಸ್ಕೊಂಡ್ರೆ ನಿಮಗೇನಾದರೂ ಆ ಮೂಗಿನ ತುದಿ ಕಂಡರೆ ನಿಮಗೆ ಹತ್ತಿರದಲ್ಲಿ ಸಾವಿಲ್ಲ ಅಂತ. ಅದೇ ಏನಾದರೂ ಆ ಮೂಗಿನ ತುದಿ ನಿಮಗೆ ಕಾಣಿಸ್ತಾ ಇಲ್ಲ ಅಂತಂದರೆ ನೀವು ಅತಿ ಬೇಗನೆ ಸಾವಿನ ಹತ್ತಿರದಲ್ಲಿ ಇದ್ದೀರಾ ಅಂತ ಒಂದು ಥಿಯರಿ ಹೇಳ್ತಾ ಹೋಗುತ್ತೆ. ಬಟ್ ಆದರೆ ಮನುಷ್ಯ ಖುಷಿ ಪಡಬೇಕಾಗಿರೋ ವಿಚಾರ, ಅಥವಾ ಈ ವಿಡಿಯೋ ನೋಡ್ತಿರುವಂಥ ನೀವೆಲ್ಲರೂ ಖುಷಿ ಪಡಬೇಕಾಗಿರುವಂಥ ವಿಚಾರ ಏನು ಗೊತ್ತಾ? ಪ್ರತಿದಿನ ಇಡೀ ವರ್ಲ್ಡಲ್ಲಿ 1,60,000 ಜನ ಸಾಯ್ತಾರೆ. ಬಟ್ ನಾವು ಇವತ್ತು ಎದುರುಗಡೆ ಬದುಕಿದ್ದೀವಿ, ನಾವು ಇವತ್ತು ಜೀವಿಸ್ತಾ ಇದ್ದೀವಿ ಅಂತಂದರೆ ನಾವು ಈ ಜೀವನಕ್ಕೆ ಋಣಿಯಾಗಿರಬೇಕಾಗುತ್ತೆ. ಹಲವಾರು ರೀತಿಯ ತಂತ್ರಜ್ಞಾನಗಳನ್ನು, ಹಲವಾರು ರೀತಿಯ ತಂತ್ರ ವಿದ್ಯೆಗಳನ್ನು ಯೋಗಿಗಳು ಪಡ್ಕೊಂಡಿದ್ದಾರೆ. ಇವತ್ತಿಗೂ ಊಹೆಗೂ ನಿಲುಕದ ಹಲವಾರು ರೀತಿಯ ಸಂಗತಿಗಳನ್ನು ಯೋಗಿಗಳು ಇವತ್ತಿನ ಜೀವಮಾನದಲ್ಲೂ ಸಹ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರ ಪ್ರಕಾರ ಕೇವಲ ಸಾವು ಅನ್ನೋದು ಕೇವಲ ಕೊನೆ ಅಲ್ಲ, ಅದೊಂದು ಆರಂಭ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ವಿಚಾರವನ್ನು ಹೇಳಲೇಬೇಕು. 2 ರೀತಿಯ ಕರ್ಮಗಳು ಅಂತ ಇರುತ್ತವೆ. ಅದು ಯೋಗಿಗಳ ಪ್ರಕಾರ ಪ್ರಾರಬ್ಧ ಕರ್ಮ, ಇನ್ನೊಂದು ಸಂಚಿತ ಕರ್ಮ ಅಂತ. ಸಂಚಿತ ಕರ್ಮ ಅಂತಂದ್ರೆ ಹಲವು ಜನ್ಮಗಳಿಂದ ಮಾಡ್ಕೊಂಡು ಬಂದಿರುವಂಥ ಕರ್ಮಗಳು. ಪ್ರಾರಬ್ಧ ಕರ್ಮ ಅಂತಂದ್ರೆ ಈಗಿನ ಜನ್ಮದಲ್ಲಿ ನಾವು ಮಾಡುವಂಥ ಕರ್ಮಗಳು. ನಿಮಗೆ ಗೊತ್ತಿರಲಿ, ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ 100 ಯೂನಿಟ್ಗಳನ್ನು ಕೊಟ್ಟಿರ್ತೀವಿ ಅಂತ ಅನ್ಕೊಳ್ಳಿ. ಅವನು ಈ ಜನ್ಮದಲ್ಲಿ ಅದನ್ನ 100 ಯೂನಿಟ್ಗಳನ್ನು ಖಾಲಿ ಮಾಡಿದ ಮೇಲೆ ಅವನ ಹತ್ರ ಎಲ್ಲವೂ ಮುಗೀತು ಅಂತ ಅರ್ಥ. ಆದರೆ ಏನಾಗುತ್ತೆ ಗೊತ್ತಾ, ಹಲವಾರು ರೀತಿಯ ಸಮಸ್ಯೆಗಳಿಂದ ಮನುಷ್ಯ ಏನು ಮಾಡ್ತಾನೆ, ಕೇವಲ 80 ಯೂನಿಟ್ಗಳನ್ನು ಮಾತ್ರ ಖರ್ಚು ಮಾಡ್ತಾನೆ. ಇನ್ನು ಕೇವಲ 20 ಯೂನಿಟ್ಗಳನ್ನು ಖರ್ಚು ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವನು ಸತ್ತ ನಂತರ ಮತ್ತೊಮ್ಮೆ ಹುಟ್ಟುತ್ತಾನೆ. ಹುಟ್ಟಿ ಆ ಹಿಂದಿನ ಜನ್ಮದಲ್ಲಿ ಇಟ್ಟಂತಹ 20 ಯೂನಿಟ್ಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಈ ಜನ್ಮದಲ್ಲಿ ಪ್ರಯತ್ನ ಪಡ್ತಾನೆ. ಅದಕ್ಕೆ ನೀವು ಮುಖ್ಯವಾಗಿ ಗಮನಿಸಿರ್ಬೋದು, ಎಷ್ಟೋ ಜನ ದೊಡ್ಡ ದೊಡ್ಡ ತತ್ವಜ್ಞಾನಿಗಳು, ಯೋಗಿಗಳು, ಸಿದ್ಧ ಪುರುಷರುಗಳು ಅತಿ ಬೇಗನೆ ಸತ್ತು ಹೋಗ್ತಾರೆ. ಯಾಕೆ ಸತ್ತು ಹೋಗ್ತಾರೆ ಅಂತಂದ್ರೆ ಅವ್ರ ಹತ್ರ ಇದ್ದಿದ್ದು ಕೇವಲ 100 ಯೂನಿಟ್ಗಳು. ಅದನ್ನ ಹಿಂದಿನ ಜನ್ಮದಲ್ಲೇ 80 ಯೂನಿಟ್ಗಳನ್ನು ಕಂಪ್ಲೀಟ್ ಮಾಡಿರ್ತಾರೆ. ಈ ಜನ್ಮದಲ್ಲಿ ಹುಟ್ಟುತ್ತಾರೆ. ಕೇವಲ 35-40 ವರ್ಷಗಳಲ್ಲಿ ಉಳಿದ 20 ಯೂನಿಟ್ಗಳನ್ನು ಕಂಪ್ಲೀಟ್ ಮಾಡಿ ಮುಂದೆ ಜನನ ಅನ್ನೋದೇ ಇರಬಾರ್ದು ಅನ್ನೋ ಹಾಗೆ ಅವರು ತಮ್ಮ ಎಲ್ಲ ಯೂನಿಟ್ಗಳನ್ನು ಖಾಲಿ ಮಾಡಿ ಈ ಜಗತ್ತನ್ನು ಬಿಟ್ಟು ಹೋಗ್ತಾರೆ. ಇದೆಲ್ಲ ಒಂದಷ್ಟು ಜನಕ್ಕೆ ನಂಬೋದಕ್ಕೆ ಸಾಧ್ಯನೂ ಆಗದೇ ಇರಬಹುದು. ಆದರೆ ಅನುಭವ ಪೂರಿತ ಮತ್ತು ಅನುಭವದಲ್ಲಿ ಪಡೆದುಕೊಂಡಿರುವಂಥ ಹಲವಾರು ಜನ ಇದನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ನಾವು ಮನುಷ್ಯನ ಮಾನಸಿಕ ಸ್ಥಿತಿಯನ್ನು ಗಮನಿಸಿದರೆ ಹಲವಾರು ರೀತಿಯ ಮಾನಸಿಕ ತಲ್ಲಣಗಳನ್ನು ಅವನು ಸಾವಿನ ಸಂದರ್ಭದಲ್ಲಿ ಅನುಭವಿಸಿರ್ತಾನೆ. ಅವನಿಗೆ ಹತ್ತಿರವಿರುವಂತಹ ಹಲವಾರು ಜನರು ತಮಗೆ ಗೊತ್ತಿಲ್ಲದ ಹಾಗೆ ಮಾನಸಿಕವಾಗಿ ತಳಮಳವನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಈ ರೀತಿಯ ಸಾವಿನ ಕುರಿತಾದಂತಹ ಹಲವು ಅಚ್ಚರಿಯ ವಿಚಾರಗಳು, ನಿಮಗೆ ಗೊತ್ತಿಲ್ಲದಂತಹ ಹಲವಾರು ವಿಷಯಗಳು ಇವತ್ತು ಈ ಭೂಮಿ ಮೇಲೆ ಇದೆ. ಅಂತಹ ವಿಷಯಗಳನ್ನು ನಿಮ್ಮೆಲ್ಲರ ಎದುರುಗಡೆ ಒಂದೊಂದು ಸಂಚಿಕೆಯ ಮೂಲಕ ತಂದಿಡಬೇಕು ಅನ್ನೋದು ನಮ್ಮೆಲ್ಲರ ಪ್ರಯತ್ನ. ಇದು ಮೊದಲನೆಯ ಸಂಚಿಕೆ. ಇದೇ ರೀತಿಯ ಹಲವಾರು ಸಂಚಿಕೆಗಳು ನಿಮ್ಮೆಲ್ಲರ ಎದುರುಗಡೆ ಬರ್ತಾನೆ ಇರುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಇಂಡಿಯನ್ ಟಿವಿ. ನಾನು ಶಿವರಾಜು.